ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಗುಡ್ ಮಾರ್ನಿಂಗ್ ಹೇಳ್ತಿದ್ದೀನಿ. ನೀವು ಈ ವಿಡಿಯೋ ನೋಡ್ಬೇಕಾದ್ರೆ ಗುಡ್ ಮಾರ್ನಿಂಗ್ ಆಗಿರ್ಬೋದು, ಗುಡ್ ಆಫ್ಟರ್ನೂನ್ ಆಗಿರ್ಬೋದು, ಗುಡ್ ಈವ್ನಿಂಗ್ ಆಗಿರ್ಬೋದು, ಗುಡ್ ನೈಟ್ ಆಗಿರ್ಬೋದು, ಗೊತ್ತಿಲ್ಲ. ಈಗ ನನಗೆ ಗುಡ್ ಮಾರ್ನಿಂಗ್ ಆಗಿದೆ ಸ್ನೇಹಿತರೆ. ಇವತ್ತು ನಾನು ಒಂದು ಹೊಸ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ವಿಡಿಯೋ ಅಂದರೆ ಈ ಥರ ವಿಡಿಯೋನ ನಾನು ಮಾಡಿಲ್ಲ ಒಂದ್ಸತಿನೂ. ಇದೇ ಫಸ್ಟ್ ಅಂತಲೇ ಹೇಳ್ಬೋದು. ಎ ಡೇ ಇನ್ ಮೈ ಲೈಫ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ದಿನ ಹೇಗೆಲ್ಲ ಕಳಿತೀನಿ, ಏನೆಲ್ಲ ಆಗುತ್ತೆ ಅದನ್ನು ಕೆಲವೊಂದೊಂದು ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಇವಾಗ ಎದ್ದು ಫ್ರೆಶ್ ಅಪ್ ಆಗಿದೆ. ನೆಕ್ಸ್ಟ್ ನನ್ನ ರೊಟೀನ್ಸ್ಗಳನ್ನೆಲ್ಲ ತೋರಿಸ್ತೀನಿ. ಫಸ್ಟ್ ಎದ್ದ ತಕ್ಷಣ ನಾನು ಏನು ಅಂದರೆ ಇವಾಗ ಮೊದಲಿಗೆ ನಾನು ನಿಂಬೆಹಣ್ಣು ಹಾಕ್ಕೊಂಡು ಫಸ್ಟು ನೀರು ಕುಡಿದ್ಬಿಡ್ತೀನಿ. ಆಮೇಲೆ ಏನೇನೆಲ್ಲ ಆಗುತ್ತೆ ಅಂತ ಶೇರ್ ಮಾಡ್ತೀನಿ. ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಸ್ನೇಹಿತರೆ, ಪ್ರತಿದಿನ ಖಾಲಿ ಹೊಟ್ಟೆಗೆ 1 ಲೋಟ ಉಗುರು ಬೆಚ್ಚಗಿನ ನೀರು ಜೊತೆಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡು ನೀರು ಕುಡಿತೀನಿ ಸ್ನೇಹಿತರೆ. ಇದಕ್ಕೆ ಜೇನುತುಪ್ಪ ಸಹ ಆ್ಯಡ್ ಮಾಡ್ಕೊತಾರೆ, ಬಟ್ ನನಗೆ ಜೇನುತುಪ್ಪ ಅಷ್ಟು ಇಷ್ಟ ಆಗಲ್ಲ. ಹಾಗೆ ನನಗೆ ಸ್ವಲ್ಪ ಅದು ಜೇನುತುಪ್ಪ ಹೀಟ್ ಅಂತ ಅನಿಸುತ್ತೆ, ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡ್ತೀನಿ ಸ್ನೇಹಿತರೆ. ಪ್ರತಿದಿನ ನಾನು ಬಿಸಿನೀರು ಕುಡಿಬೇಕಾರೆ, ಎಂಟಿ ಸ್ಟಮಕ್ಕಲ್ಲಿ ಬಿಸಿನೀರು ಕುಡಿಬೇಕಾರೆ ಈ ರೀತಿ ಮಲ್ಲಾಸನ ಪೊಸಿಷನಲ್ಲಿ ಕುತ್ಕೊಂಡು ನೀರು ಕುಡಿತೀನಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಈ ರೀತಿ ನಾವು ಕುತ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೀರು ಕುಡಿಯೋದ್ರಿಂದ ಬಾಡಿನ ಡಿಟಾಕ್ಸಿಫೈ ಮಾಡುತ್ತೆ, ಹಾಗೆ ಹೈಡ್ರೇಟಾಗಿ ಇಟ್ಕೊಳ್ಳೋದಕ್ಕೆ ಸಹ ಹೆಲ್ಪ್ ಮಾಡುತ್ತೆ, ಕಾನ್ಸ್ಟಿಪೇಷನ್ ಕಮ್ಮಿ ಮಾಡುತ್ತೆ, ಹಾಗೆ ವೆಯ್ಟ್ ಲಾಸಿಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ, ಹಾಗೆ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮಲ್ಲಾಸನದಲ್ಲಿ ಕುತ್ಕೊಂಡು ನಾವು ಉಗುರು ಬೆಚ್ಚಗಿನ ನೀರು ಕುಡಿಯೋದ್ರಿಂದ ನಮ್ಮ ಬಾಡಿಲಿರೋಂಥ ಟಾಕ್ಸಿನ್ಸ್ನ ಫ್ಲೆಶ್ ಔಟ್ ಮಾಡೋದಕ್ಕೆ ಸಹ ಹೆಲ್ಪ್ ಮಾಡುತ್ತೆ. ಹೀಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ಇನ್ನೂ ಯಾರೆಲ್ಲ ಈ ರೀತಿ ಅಭ್ಯಾಸ ಮಾಡ್ಕೊಂಡಿಲ್ಲ, ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೀರು ಕುಡಿತಾ ಇದ್ದೀರಾ ಅಂದರೆ ಮಲ್ಲಾಸನ ಪೊಸಿಷನಲ್ಲಿ ಕುತ್ಕೊಂಡು ನೀರು ಕುಡೀರಿ, ತುಂಬಾ ಒಳ್ಳೆಯದು. ಇದಾದಮೇಲೆ ಒಂದು 5 ರಿಂದ 10 ನಿಮಿಷ ಬಿಟ್ಟು ನಾನು ಯೋಗ ಮಾಡ್ತೀನಿ ಸ್ನೇಹಿತರೆ. ಪ್ರತಿದಿನ ಅರ್ಧ ಗಂಟೆ ನಾನು ಯೋಗ ಮಾಡ್ತೀನಿ. ಮಿನಿಮಮ್ 30 to 40 ಮಿನಿಟ್ಸ್ ನಮಗೆ ಅಂತ ನಾವು ಟೈಮ್ ಕೊಡ್ಕೋಬೇಕು ಸ್ನೇಹಿತರೆ. ದಿನದಲ್ಲಿ ಒಂದು ಅರ್ಧ ಗಂಟೆ ಫಿಸಿಕಲ್ ಆ್ಯಕ್ಟಿವಿಟಿ ಲೈಕ್ ವಾಕಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಏರೋಬಿಕ್, ಝೂಂಬಾ ಅಥವಾ ಜಿಮ್ಮಿಗೆ ಹೋಗೋದಾಗಿರ್ಬೋದು, ಅಥವಾ ಯೋಗ ಮಾಡೋದಾಗಿರ್ಬೋದು, ನಿಮಗೆ ಯಾವುದು ಖುಷಿ ಕೊಡುತ್ತೆ, ಕಂಫರ್ಟಬಲ್ ಅಂತ ಅನಿಸುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಿ. ಇದರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ, ಜೊತೆಗೆ ನಮ್ಮ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗಿರುತ್ತೆ, ಡೇ ಫುಲ್ ನಾವು ಆ್ಯಕ್ಟಿವ್ ಆಗಿರ್ಬೋದು. ಸೊ ನಾನು ಪ್ರತಿದಿನ ಅರ್ಧ ಗಂಟೆ ಯೋಗ ಮಾಡ್ತೀನಿ. ಸ್ನೇಹಿತರೆ, ಯೋಗ ಎಲ್ಲ ಆದಮೇಲೆ ನಾನಿವಾಗ ಮನೆ ಕೆಲಸ ಶುರು ಮಾಡಿದ್ದೀನಿ. ಫಸ್ಟ್ ನಾನು ಮನೆ ಕೆಲಸ ಸ್ಟಾರ್ಟ್ ಮಾಡೋದೆ ಕಸ ಗುಡಿಸೋದ್ರ ಮುಖಾಂತರ. ನಮ್ಮ ಕಡೆ ಎಲ್ಲ ಹಾಳ್ಗಸ ಅಂತ ಕರಿತೀವಿ ಸ್ನೇಹಿತರೆ. ಮನೆ ಒಳಗೆ ಫಸ್ಟು ಕಸ ಗುಡಿಸ್ತಾನೆ, ಹೊರಗಡೆ ಯಾವುದೇ ಕೆಲಸಕ್ಕೂ ಹೋಗೋದು ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ನಾನು ಫಸ್ಟು ಮನೆ ಕೆಲಸ ಅಂದರೆ ಕಸ ಗುಡಿಸಿ ನೆಲ ಒರೆಸಿ ಆಮೇಲೆ ಹೊರಗಡೆ ಹೋಗ್ತೀನಿ. ಬಾಗಿಲು ಸಾರಿಸಿ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಬರ್ತೀನಿ. ಮೋನಿ ವಾಕಿಂಗ್ ಹೋಗಿರ್ತಾರಲ್ವ, ಅವ್ರು ಹೋಗೋಕ್ಕೆ ಮುಂಚೆನೇ ಹೊರಗಡೆ ರಂಗೋಲಿ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಹೋಗಿರ್ತಾರೆ. ನಾನು ನೆಕ್ಸ್ಟ್ ಇನ್ನೊಂದು ಸತಿ ಡೀಪಾಗಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಬಿಟ್ಟು ಬರ್ತೀನಿ. ಸೋಮವಾರ, ಗುರುವಾರ, ಶುಕ್ರವಾರ ಮತ್ತು ಭಾನುವಾರ ನೆಲ ಒರೆಸ್ತೀನಿ ಸ್ನೇಹಿತರೆ. ಸೋಮವಾರ ನಮ್ಮ ಮನೆ ದೇವ್ರ ವಾರ, ಹಾಗಾಗಿ ಮಾಡಲೇಬೇಕು. ಗುರುವಾರ ನಾನು ರಾಯರ ವಾರ ಮಾಡ್ತೀನಿ, ಬಾಬಾ ವಾರ ಮಾಡ್ತೀನಿ. ಹಾಗೆ ಶುಕ್ರವಾರ ಲಕ್ಷ್ಮೀ ವಾರ. ಭಾನುವಾರ ಯಾಕೆ ಅಂದರೆ ಭಾನುವಾರ ನನ್ನ ಮನೆ ಫುಲ್ ಡೀಪ್ ಕ್ಲೀನ್ ಮಾಡಿ ಕಿಟಕಿಗಳನ್ನೆಲ್ಲ ಒರೆಸಿ ಅದರದ್ದೊಂದು ಲಾಗ್ ಮಾಡಿದ್ದೀನಿ ನನ್ನ ಸಂಡೇ ರೊಟೀನ್ ಅಂತ. ಸೊ ಸಂಡೇ ಕಾರ್ಪೆಟೆಲ್ಲ ತೆಗ್ದು ಕ್ಲೀನ್ ಮಾಡೋದ್ರಿಂದ ಸಂಡೇ ಸಹ ಮನೆ ಒರೆಸ್ತೀನಿ. ಇನ್ನೇನು ಆಲ್ಮೋಸ್ಟ್ ಡೈಲಿ ಒರೆಸ್ದಂಗೆ ಆಗುತ್ತೆ. ಮಂಗಳವಾರ, ಬುಧವಾರ 2 ದಿನ ಸ್ಕಿಪ್ ಆಗುತ್ತೆ, ಶನಿವಾರ 3 ದಿನ ಸ್ಕಿಪ್ ಆಗುತ್ತೆ ಅಷ್ಟೇ. ಅದರಲ್ಲೂ ಇವಾಗ ಸ್ವಲ್ಪ ಧೂಳು ಜಾಸ್ತಿ ಇರೋದ್ರಿಂದ ಕೆಲವೊಂದೊಂದು ಸತಿ ಬುಧವಾರನೂ ಸಹ ನೆಲ ಒರೆಸಿರ್ತೀನಿ. ಇವತ್ತು ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ತಿರೋದು ಬುಧವಾರ, ಸ್ವಲ್ಪ ಧೂಳಿದೆ ಅಂತ ಅನ್ನಿಸ್ತು. ಸೊ ಇವತ್ತು ಸಹ ಮನೆ ಒರೆಸಿದ್ದೀನಿ. ನೋಡಿ, ಮೋನಿ ವಾಕ್ ಹೋಗೋಕ್ಕೆ ಮುಂಚೆ ಈ ರೀತಿ ರಂಗೋಲಿ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಹೋಗಿರ್ತಾರೆ. ನಾನು ಮತ್ತೆ ಎಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬಾಗಿಲಿಗೆ ರಂಗೋಲಿ ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ನೆಕ್ಸ್ಟು ಕಿಚನಿಗೆ ಬರ್ತೀನಿ ಸ್ನೇಹಿತರೆ. ಅಲ್ಲಿಂದ ನನ್ನ ಅಡುಗೆ ಕೆಲಸ ಶುರುವಾಗುತ್ತೆ. ಇಷ್ಟು ಕೆಲಸ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಲ್ರೆಡಿ 8 ಗಂಟೆ ಆಗಿಬಿಟ್ಟಿರುತ್ತೆ.
ನೆಕ್ಸ್ಟ್ ನಾನು ತಿಂಡಿ ಎಲ್ಲ ಬೇಗ ಬೇಗನೆ ಮಾಡಬೇಕು. ಸೊ ಈ ಕೆಲಸ ಮುಗಿಸಿ ಆಮೇಲೆ ಮತ್ತೆ ಕಿಚನಲ್ಲಿ ಸಿಗ್ತೀನಿ. ಸ್ನೇಹಿತರೆ, ಇಷ್ಟು ಕೆಲಸ ಮುಗಿದ್ಮೇಲೆ ಇವಾಗ ಕಿಚನಿಗೆ ಬಂದಿದ್ದೀನಿ. ತಿಂಡಿ ಮಾಡ್ತಾಯಿದ್ದೀನಿ. ಇವತ್ತು ಅಕ್ಕಿ ರೊಟ್ಟಿ ಮತ್ತು ಮುಳ್ಗಾಯಿ ಪಲ್ಯ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮುಳ್ಗಾಯಿ ಅಂದರೆ ಬದನೆಕಾಯಿ ಅಂತ ಕರೀತಾರೆ ಅಲ್ವಾ, ಅದನ್ನು ನಮ್ಮ ಕಡೆ ಎಲ್ಲ ಮುಳ್ಗಾಯಿ ಅಂತ ಕರಿತೀವಿ. ಅದರದ್ದು ಒಂದು ಪಲ್ಯ ಮಾಡ್ತಾಯಿದ್ದೀನಿ. ನೋಡಿ, ಪಲ್ಯಕ್ಕೂ ಸಹ ಎಲ್ಲ ರೆಡಿ ಮಾಡಿ ಇವಾಗ ಆಲ್ರೆಡಿ ಮಸಾಲೆ ಎಲ್ಲ ಹಾಕಿ ಬೇಯಕ್ಕಿಟ್ಟಿದ್ದೀನಿ. ಇದಕ್ಕಿವಾಗ ಸ್ವಲ್ಪ ಬಿಸಿನೀರು ಸೇರಿಸ್ಬೇಕು ಸ್ನೇಹಿತರೆ. ಯಾವುದೇ ಪಲ್ಯಗಳು ಗೊಜ್ಜು ಅಂತ ನಮ್ಮ ಅಮ್ಮನ ಮನೆ ಕಡೆ ಎಲ್ಲ ನಾವು ಗೊಜ್ಜು ಅಂತೀವಿ. ಈ ರೀತಿ ಗ್ರೇವಿ ಹಾಕಿ ಮಾಡೋದಕ್ಕೆಲ್ಲ ಗೊಜ್ಜು ಅಂತೀವಿ, ಮಸಾಲೆ ಹಾಕಿ ಮಾಡೋದಕ್ಕೆ. ಇಲ್ಲೆಲ್ಲ ಪಲ್ಯ ಅಂತಲೇ ಅಂತಾರೆ. ಇದಕ್ಕೆ ರಸಪಲ್ಯ, ಮಸಾಲೆ ಹಾಕಿ ಮಾಡೋದಕ್ಕೆ ರಸಪಲ್ಯ ಅಂತ ಕರಿತೀವಿ. ಅಂದರೆ ನಮ್ಮ ಕಡೆ ಚಿಕ್ಕಮಂಗ್ಳೂರು ಕಡೆ ಡ್ರೈ ಆಗಿ ಮಾಡೋದಕ್ಕೆ ಹುಡುಪಲ್ಯ, ಡ್ರೈ ಪಲ್ಯ ಅಂತ ಕರಿತೀವಿ. ಸೊ ಇವಾಗ ಮುಳ್ಗಾಯಿ ಪಲ್ಯ ಮಾಡ್ತಿದ್ದೀನಿ. ನಾವು ಯಾವುದೇ ರೀತಿ ಪಲ್ಯ ಮಾಡಿದ್ರು ಅಂದರೆ ಈ ರೀತಿ ಮಸಾಲೆ ಹಾಕಿ ಮಾಡೋ ಪಲ್ಯಗಳಿಗೆ ನೀರು ಸೇರಿಸ್ತೀವಿ ಅಲ್ವಾ, ಆದಷ್ಟು ಬಿಸಿ ನೀರು ಸೇರಿಸಿದ್ರೆ ಒಂಥರ ಟೇಸ್ಟೆಡ್ ಮರಳ ನೀರಲ್ಲ, ಸ್ವಲ್ಪ ಬಿಸಿ ಇರೋ ನೀರು ಅಷ್ಟೇ. ನಾನು ಯಾವಾಗಲೂ ಫ್ಲಾಸ್ಕಲ್ಲಿ ಬಿಸಿನೀರು ಇಟ್ಟಿರ್ತೀನಿ, ಯಾವಾಗಲೂ ರೆಡಿ ಇರುತ್ತೆ ನಮ್ಮನೇಲಿ ಫ್ಲಾಸ್ಕಲ್ಲಿ ಬಿಸಿನೀರು. ಹಾಗಾಗಿ ನಾನು ಪಲ್ಯಗಳಿಗೆಲ್ಲ ಡೈರೆಕ್ಟ್ ಬಿಸಿ ನೀರೇ ಹಾಕ್ಬಿಡೋದು. ಈಗ ತಿಂಡಿ ಎಲ್ಲ ರೆಡಿ ಮಾಡಿ ಬಂದಿದ್ದೀನಿ. ತಿಂಡಿಗೆ ರೊಟ್ಟಿ ಹಿಟ್ಟೆಲ್ಲ ಕಲಸಿಟ್ಟು ಪಲ್ಯ ಸಹ ರೆಡಿಯಾಗಿದೆ. ಇವಾಗ ಮೋನಿದು ಪ್ಯಾಂಟ್ ಐರನ್ ಮಾಡಬೇಕು. ಪ್ರತಿದಿನ ನನಗಿದು ಒಂದು ಡ್ಯೂಟಿನೇ. ಅವ್ರು ಹೇಳೋಗ್ತಾರೆ ಡ್ಯೂಟಿಗೆ ಹೋಗೋಕ್ಕೆ ಮುಂಚೆ, ಇದಿಷ್ಟು ಪ್ಯಾಂಟು ಶರ್ಟು ಐರನ್ ಮಾಡಿಡು ಪುಟು ಅಂತ. ಬಟ್ ನಾನು ವೀಡಿಯೋಸು ಅದು ಇದು ಅಂದ್ಕೊಂಡು ಅದ್ರ ಕಡೆ ಗಮನನೇ ಕೊಟ್ಟಿರಲ್ಲ. ಹಾಗಾಗಿ ಪ್ರತಿದಿನ ಅವರು ಸ್ನಾನಕ್ಕೆ ಹೋದಾಗ ನಾನು ಪಟ್ಟಂತ ಬಂದು ಇಲ್ಲಿ ಐರನ್ ಏನಾದರೂ ಶರ್ಟು ಪ್ಯಾಂಟು ಐರನ್ ಮಾಡೋಂಗಿದ್ರೆ ಬೇಗ ಬೇಗ ಐರನ್ ಮಾಡಿಟ್ಟು ರೆಡಿ ಮಾಡಿಬಿಡ್ತೀನಿ. ಸ್ನೇಹಿತರೆ, ಇಷ್ಟೆಲ್ಲ ಕೆಲಸ ಮುಗಿಸಾದ್ಮೇಲೆ ಪ್ರತಿದಿನ ನಾನೊಂದು ಡಿಟಾಕ್ಸ್ ಡ್ರಿಂಕ್ ರೆಡಿ ಮಾಡ್ಕೊಂಡಿರ್ತೀನಿ. ಒಂದೊಂದು ದಿನ ಮೆಂತ್ಯ ನೀರು ಕುಡಿತೀನಿ, ಇನ್ನೊಂದೊಂದು ದಿನ ಸೌತೆಕಾಯಿ ಜ್ಯೂಸ್ ಕುಡಿತೀನಿ. ಜಾಸ್ತಿ ನಾನು ಇವೆರಡನ್ನೇ ಫಾಲೋ ಮಾಡೋದು. ರಾತ್ರಿ ಒಂದು 2ರಿಂದ 3 ಸ್ಪೂನ್ ಮೆಂತ್ಯನ ನೀರಲ್ಲಿ ನೆನೆಸಿಟ್ಟಿರ್ತೀನಿ. ಬೆಳಗ್ಗೆ ಅದನ್ನು ನೀರು ಕುಡ್ದು ಆ ಮೆಂತ್ಯನ ತಿಂತೀನಿ. ಮೆಂತ್ಯ ತಿನ್ನೋಕ್ಕೆ ಇಷ್ಟ ಇರೋರು ತಿನ್ಬೋದು, ಇದ್ರೆ ಬರೀ ಆ ನೀರು ಕುಡಿದ್ರೂ ಸಾಕು. ಸ್ನೇಹಿತರೆ, ಇದರಿಂದ ಏನು ಬೆನಿಫಿಟ್ಸ್ ಅಂತಂದರೆ, ಮೆಂತ್ಯದಲ್ಲಿ ಕಾರ್ಬೋಹೈಡ್ರೇಟ್ಸ್, ಫೈಬರ್, ಪ್ರೋಟೀನ್ ಎಲ್ಲ ತುಂಬ ರಿಚ್ ಆಗಿರುತ್ತೆ. ಈ ರೀತಿ ನಾವು ಮೆಂತ್ಯ ನೀರನ್ನ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ PCOD, PCOS ಸಮಸ್ಯೆ ಇರೋರಿಗೆ ಮತ್ತು ಥೈರಾಯ್ಡ್ ಸಮಸ್ಯೆ ಇರೋರಿಗೆಲ್ಲ ತುಂಬಾ ಒಳ್ಳೆಯದು. ಹಾಗೆ ಮೆಂತ್ಯ ನಿಮ್ಮೆಲ್ಲರಿಗೂ ಗೊತ್ತು, ನಾವು ತಲೆಗೆ ಹಚ್ಬೇಕಾದ್ರೆ ಎಣ್ಣೆಗೆಲ್ಲ ಮೆಂತ್ಯನೆಲ್ಲ ಬಿಸಿ ಮಾಡಿ, ಎಣ್ಣೆ ಒಳಗೆ ಮೆಂತ್ಯ ಹಾಕಿ ಬಿಸಿ ಮಾಡಿ ತಲೆಗೆಲ್ಲ ಅಪ್ಲೈ ಮಾಡ್ತೀವಿ ಅಲ್ವಾ. ಅದು ಎಕ್ಸ್ಟರ್ನಲ್ ಆಗೋಯಿತು. ಇಂಟರ್ನಲಿ ನಮ್ಮ ಬಾಡೀಲಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಹೇರ್ ಫಾಲಿಗೆ ಸಂಬಂಧಪಟ್ಟಿರೋ ಹಾಗೆ ಈ ರೀತಿ ಮೆಂತ್ಯ ನೀರು ಕುಡಿದ್ರೆ ಹೇರ್ ಲಾಸ್ ಸಹ ತುಂಬಾ ಕಂಟ್ರೋಲ್ ಆಗುತ್ತೆ. ಹಾಗೆ ತುಂಬ ಮುಖ್ಯವಾಗಿ ನಮ್ಮ ಹೆಣ್ಮಕ್ಳಿಗೆ ಪೀರಿಯಡ್ಸ್, ಕ್ರ್ಯಾಂಪ್ಸ್, ಪೇಯ್ನ್ ಇರುತ್ತಲ್ವ, ಮೆಂತ್ಯ ನೀರು ಕುಡಿಯೋದ್ರಿಂದ ಆ ಪೇಯ್ನ್ ಸಹ ನಾವು ಕಮ್ಮಿ ಮಾಡ್ಕೋಬೋದು ಸ್ನೇಹಿತರೆ. ಹಾಗೆ ಡೈಜೆಷನಿಗೆ ಹೆಲ್ಪ್ ಆಗುತ್ತೆ. ಇನ್ನು ತುಂಬಾ ಪ್ಲಸ್ ಪಾಯಿಂಟ್ ಅಂದರೆ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಕೊಲೆಸ್ಟ್ರಾಲ್ ಲೆವೆಲ್ನ ರೆಡ್ಯೂಸ್ ಮಾಡುತ್ತೆ. ಹಾಗಾಗಿ ಮೆಂತ್ಯ ನೀರು ತುಂಬಾ ಒಳ್ಳೆಯದು. ಇದಿಷ್ಟು ಮುಗಿಸೋ ಅಷ್ಟೊತ್ತಿಗೆ ನನ್ನ ಎನರ್ಜಿ ಅರ್ಧಕ್ಕೆ ಬಂದಿರುತ್ತೆ ಸ್ನೇಹಿತರೆ, ಸುಸ್ತಾಗ್ಬಿಟ್ಟಿರುತ್ತೆ. ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ತಿಂಡಿ ಸಹ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಅಕ್ಕಿ ರೊಟ್ಟಿ ಆಗಿರೋದ್ರಿಂದ ಒಂದು ಸ್ವಲ್ಪ ಕೆಲಸ ಜಾಸ್ತಿನೇ ಅಂತ ಹೇಳ್ಬೋದು, ಬಟ್ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಕಡೆ ಎಲ್ಲ ಈ ರೀತಿ ಮಿಷನ್ ರೊಟ್ಟಿನೇ ಮಾಡೋದು. ನೀವೆಲ್ಲ ಹೇಗೆ ಅಕ್ಕಿ ರೊಟ್ಟಿ ಮಾಡ್ತೀರಾ? ಕೆಲವರು ತಟ್ಟುತ್ತಾರೆ, ಕೆಲವರು ಅರಿತಾರೆ, ಹೀಗೆ ಒಂದೊಂದು ಕಡೆ ಒಂದೊಂದು ಥರ ಅಕ್ಕಿ ರೊಟ್ಟಿಗಳನ್ನ ಮಾಡ್ತಾರೆ. ನಾನಿವತ್ತು ಮಿಷನ್ನಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ನೀವೆಲ್ಲ ಹೇಗೆ ಅಕ್ಕಿ ರೊಟ್ಟಿ ಮಾಡ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಇವಾಗ ತಿಂಡಿ ರೆಡಿ ಮಾಡಿ ನಾನು
ಪೂಜೆ ಮಾಡೋದಕ್ಕೆ ಹೋಗ್ತೀನಿ ಸ್ನೇಹಿತರೆ. ಇವಾಗ ಮೋನಿ ಪೂಜೆ ಮಾಡ್ತಿದ್ದಾರೆ. ಅವರು ಪೂಜೆ ಮುಗಿಸಿ ಬರೋ ಅಷ್ಟರಲ್ಲಿ ನಾನು ತಿಂಡಿ ರೆಡಿ ಮಾಡಿಬಿಟ್ರೆ ಅವ್ರ ಪಾಡಿಗೆ ಅವ್ರು ತಿಂಡಿ ತಿನ್ಕೊತಾರೆ. ಸೊ ಬನ್ನಿ ಇನ್ನು ನೆಕ್ಸ್ಟ್ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ಮೋನಿ ಡ್ಯೂಟಿಗೆ ಹೋಗೋ ಅಷ್ಟೊತ್ತಿಗೆ ಪ್ರತಿದಿನ ನಂದು ಸ್ನಾನ ಪೂಜೆ ಆಗಿರುತ್ತೆ. ಕೆಲವು ದಿನ ಇಬ್ಬರು ಒಟ್ಟಿಗೆ ತಿಂಡಿ ತಿಂತೀವಿ, ಕೆಲವು ದಿನ ಅವ್ರು ಸ್ವಲ್ಪ ಬೇಗನೆ ಹೊರಡ್ತಾರೆ. ಅಂಥ ದಿನ ಎಲ್ಲ ನಾನು ಒಟ್ಟಿಗೆ ತಿಂಡಿ ತಿನ್ನೋಕ್ಕಾಗಲ್ಲ, ಯಾಕಂದರೆ 9 ಗಂಟೆಗೆಲ್ಲ ನಂಗೆ ತಿಂಡಿ ಸೇರಲ್ಲ. ಹಾಗಾಗಿ ನಾನು ಸ್ವಲ್ಪ ನಿಧಾನಕ್ಕೆ ತಿಂತೀನಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ. ಮೋನಿ ಡ್ಯೂಟಿಗೆ ಹೊರಟಾಯಿತು. ಇವತ್ತು ಅವರು ಕೊಪ್ಪ, ಶೃಂಗೇರಿ, ಎನ್ನಾರ್ಪುರ ಆ ಕಡೆ ಪ್ಲ್ಯಾನ್ ಇದೆ, ರೂಟ್ಸು, ಬ್ಯಾಂಕ್ ವಿಸಿಟು. ಹಾಗಾಗಿ ಸ್ವಲ್ಪ ಬೇಗನೆ ಹೊರಟರು. ಅವರಿಗೂ ಸಹ ಓಟ್ಸ್ ಮೀಲ್ ಮಾಡಿಕೊಟ್ಟೆ ಮಧ್ಯಾಹ್ನಕ್ಕೆ ಲಂಚಿಗೆ. ನಾನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಣ್ಣೆಲ್ಲ ಕಟ್ ಮಾಡಿ ಮಧ್ಯಾಹ್ನ ಹಾಕ್ಕೊಂಡು ತಿನ್ನಬೇಕು. ಇಷ್ಟೆಲ್ಲ ಕೆಲಸ ಮುಗಿಸಿ ಮೋನಿನ ಡ್ಯೂಟಿ ಕಳಿಸೋ ಅಷ್ಟೊತ್ತಿಗೆ ಸುಸ್ತಾಗೋಯ್ತು. ಇವಾಗ ನಾನು ಸ್ವಲ್ಪ ತಿಂಡಿ ತಿಂತೀನಿ. ನನ್ನ ಮೊಬೈಲಿಗೂ ಸುಸ್ತಾಗಿದೆ, ಬ್ಯಾಟ್ರಿ ಸಹ ಲೋ ಆಗಿದೆ. ಸೊ ಮೊಬೈಲ್ ಸ್ವಲ್ಪ ಚಾರ್ಜಿಗೆ ಹಾಕಿ ನಾನು ಸಹ ತಿಂಡಿ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಕೆಲಸನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಇವಾಗ ತಿಂಡಿ ತಿನ್ನೋಣ. ನೋಡಿ, ತಿಂಡಿಗೆ ಪಲ್ಯ, ಮುಳುಗಾಯಿ ಪಲ್ಯ ಮತ್ತು ರೊಟ್ಟಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ರೊಟ್ಟಿ, ಇನ್ನೊಂದು ಪುಟಾಣಿ ರೊಟ್ಟಿ. ಸ್ನೇಹಿತರೆ, ಇದಿಷ್ಟೋ ಕೆಲಸ ಆದಮೇಲೆ ನನಗಿಷ್ಟ ಇಲ್ದಿರೋ ಕೆಲಸ ಪಾತ್ರೆ ತೊಳೆಯೋದು. ಬಟ್ ಬೇರೆ ದಾರಿನೇ ಇಲ್ಲ, ತೊಳಿಬೇಕು. ಪಾತ್ರೆ ತೊಳೆದು ಬೇಗ ಅಡುಗೆ ಮನೆ ಕ್ಲೀನ್ ಮಾಡಿಬಿಡ್ತೀನಿ. ಆಮೇಲೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಕೆಲಸಗಳಿದ್ದಾವೆ, ಅದನ್ನು ಮಾಡ್ಕೊಬೇಕು. ಫಸ್ಟ್ ಪಾತ್ರೆ ತೊಳೆದ್ಬಿಡ್ತೀನಿ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವಾಗ ಮಧ್ಯಾಹ್ನ ಊಟ ಟೈಮ್ ಆಗಿದೆ. ನಾನು ಇವತ್ತು ಊಟಕ್ಕೆ ಓಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ನೆನೆಸಿಟ್ಟಿದ್ದೆ ಓಟ್ಸ್ನ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಓಟ್ಸ್ ತಿನ್ನೋದಾದರೆ ನಾನು ರಾತ್ರಿ ನೆನೆಸಿಡ್ತೀನಿ. ಓಟ್ಸ್ ಮತ್ತು ಡ್ರೈ ಫ್ರೂಟ್ಸು, ಸೀಡ್ಸ್ ಎಲ್ಲ ಹಾಕಿ ರಾತ್ರಿ ನೆನೆಸಿಡ್ತೀನಿ. ಮಧ್ಯಾಹ್ನ ಊಟಕ್ಕೆ ಓಟ್ಸ್ ತಿನ್ನೋದಾದರೆ ನಾನು ಬೆಳಗ್ಗೆ ನೆನೆಸಿಡ್ತೀನಿ ಸ್ನೇಹಿತರೆ. ಇವತ್ತು ನಾನು ಮಧ್ಯಾಹ್ನಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ಮೋನಿಗೂ ಸಹ ಇವತ್ತು ಓಟ್ಸ್ನೇ ಪ್ಯಾಕ್ ಮಾಡಿಕೊಟ್ಟಿರೋದು. ಹೇಗನ್ಸುತ್ತೆ ಅಂತ ಗೊತ್ತಿಲ್ಲ, ಬಿಕಾಸ್ ಅವರು ಬೇರೆ ಊರಿಗೆಲ್ಲ ಡ್ಯೂಟಿಗೆ ಹೋದಾಗ ಓಟ್ಸ್ ಯಾವತ್ತೂ ತಗೊಂಡೋಗಿಲ್ಲ. ಏನಾದ್ರು ರೈಸ್ ಐಟಮ್ ಮಾಡ್ಕೊಡ್ತಿದ್ದೆ, ಇಲ್ಲಾಂದರೆ ಅವ್ರು ಹೊರಗಡೆ ಅಲ್ಲೇ ಊಟ ಮಾಡ್ಕೊಂಡ್ಬಿಡ್ತಿದ್ರು. ಇವತ್ತು ನೋಡೋಣ ಬಿಟ್ಟು ಬಾಕ್ಸಿಗೆ ನನಗೂ ಓಟ್ಸ್ ಎಲ್ಲ ರೆಡಿ ಮಾಡಿಕೊಡು, ಒಂದ್ಸತಿ ಟ್ರೈ ಮಾಡ್ತೀನಿ ಹೇಗನ್ಸುತ್ತೆ ನೋಡೋಣ ಅಂತ ಅಂದರು. ಸೊ ಅವರಿಗೂ ಸಹ ಬಾಕ್ಸಿಗೆ ಕೊಟ್ಟು ಕಳಿಸಿದ್ದೀನಿ. ನೋಡಬೇಕು, ಇನ್ನೂ ಫೋನ್ ಬಂದಿಲ್ಲ, ಇನ್ನೂ ಅವ್ರು ತಿಂದಿರಲ್ಲ. ಈಗ ನನಗೆ ಹೊಟ್ಟೆ ಸಿಗ್ತಾ ಇದೆ ಸ್ನೇಹಿತರೆ, ನಾನು ತಿನ್ನಬೇಕು. ಓಟ್ಸಿಗೆ ಏನೇನೆಲ್ಲ ಹಾಕಿದ್ದೀನಿ ಅದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಏನು ಜಾಸ್ತಿ ಇಲ್ಲ, ಓಟ್ಸ್ ಮತ್ತು ಇದು ಮಾಮೂಲಿ ಪ್ಲೇನ್ ಓಟ್ಸು, ಮಸಾಲ ಓಟ್ಸ್ ಅಲ್ಲ, ಪ್ಲೇನ್ ಓಟ್ಸು. ಅದಕ್ಕೆ ಡ್ರೈ ಫ್ರೂಟ್ಸ್ ನಾವು ಏನಾದರೂ ಹಾಕೊಬೋದು. ನಾನು ಹಾಕಿರೋದು ಏನು ಹಾಕಿದ್ದೀನಿ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಮತ್ತು ಸೀಡ್ಸ್ ಹಾಕಿದ್ದೀನಿ. ಸನ್ಫ್ಲವರ್ ಸೀಡ್ಸು ಮತ್ತು ಕುಕುಂಬರ್ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್ ಅದೆಲ್ಲ ಮಿಕ್ಸ್ ಮಾಡಿ ಅದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಡೇಟ್ಸ್ ಹಾಕಿದ್ದೀನಿ. ಸ್ವಲ್ಪ ಸ್ವೀಟ್ ಬೇಕು, ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗುತ್ತೆ. ನನಗೆ ಹಾಲು ಹಾಕ್ಕೊಂಡು ತಿಂದರೆ ಸೇರಲ್ಲ, ಹಾಗಾಗಿ ಡೇಟ್ಸ್ ಸಹ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ
ಹಣ್ಣು ಹಾಕ್ಕೊಬೇಕು. ಮಧ್ಯಾಹ್ನ ಲಂಚಿಗೆ ಅಂದರೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಓಟ್ಸ್ನ ನೆನೆಯಕ್ಕೆ ಇಟ್ಬಿಡ್ತೀನಿ ಸ್ನೇಹಿತರೆ. ನೋಡಿ, ಹಾಲು ಹಾಕಿಲ್ಲ ಇದಕ್ಕೆ, ಬರೀ ನೀರಲ್ಲೇ ನೆನೆಸಿಟ್ಟಿರೋ ಅಂಥದ್ದು. ಇವಾಗ ನಾನು ಇದಕ್ಕೆ ಬಾಳೆಹಣ್ಣು ಸೇರಿಸ್ಕೊತೀನಿ. ಯಾವ ಫ್ರೂಟ್ಸ್ ಬೇಕಾದ್ರೂ ಹಾಕ್ಕೊಬೋದು. ಬೆರ್ರೀಸ್ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ದಾಳಿಂಬೆ ಹಾಕ್ಕೊಬೋದು. ನಿಮ್ಗೆ ಇಷ್ಟ ಆಗೋ ಫ್ರೂಟ್ಸ್ಗಳನ್ನ ಹಾಕ್ಕೊಂಡು ನೀವು ಓಟ್ಸ್ನ ಎಂಜಾಯ್ ಮಾಡ್ಬೋದು. ಸ್ನೇಹಿತರೆ, ಆ್ಯಕ್ಚುಲಿ ಏನು ಗೊತ್ತಾ, 11 ಗಂಟೆಗೆಲ್ಲ ಕೆಲಸ ಮುಗ್ದೋಗುತ್ತೆ, ಮನೆ ಕೆಲಸ. ಆಮೇಲೆ ವಿಡಿಯೋ ಎಡಿಟಿಂಗ್, ವಿಡಿಯೋ ಅಪ್ಲೋಡ್ ಮಾಡೋದು. ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿತ್ತು, ಅದನ್ನು ಸಹ ಅಪ್ಲೋಡ್ ಮಾಡಿ, ಬೇರೆ ಒಂದು ವಿಡಿಯೋ ಎಡಿಟ್ ಮಾಡೋಕ್ಕಿತ್ತು, ಅದನ್ನು ಸಹ ಎಡಿಟ್ ಮಾಡಿ ಇವಾಗ ಊಟ ಮಾಡ್ತಾಯಿದ್ದೀನಿ. ಅಂದ್ಕೊಂಡಿರೋ ಅಷ್ಟು ನಿಜವಾಗ್ಲೂ ಸುಲಭ ಇಲ್ಲ ಯೂಟ್ಯೂಬು. ಅದರಲ್ಲೂ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಂತೂ ನಿಜವಾಗ್ಲೂ ಸುಲಭ ಇಲ್ಲ. ಸೊ ಕಷ್ಟಪಡ್ತಾಯಿದ್ದೀನಿ. ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದ್ರೆ ಸಾಕು. ಕಣ್ಣೆಲ್ಲ ಉರಿ ಬಂದ್ಬಿಡುತ್ತೆ ಸ್ನೇಹಿತರೆ. ತುಂಬ ಮೊಬೈಲ್ ನೋಡ್ಬೇಕಲ್ವ, ಎಡಿಟ್ ಮಾಡ್ಬೇಕಾರೆಲ್ಲ ಕಣ್ಣುರಿ ಸ್ಟಾರ್ಟ್ ಆಗಿದೆ. ನಂಗೆ ಕಣ್ಣೂರಿಂದ ಲೈಟಾಗಿ ತಲೆನೋವು ಸ್ಟಾರ್ಟ್ ಆಗಿದೆ. ಅವಾಗವಾಗ ತಲೆನೋವು ಸಹ ಬರ್ತಾ ಇದೆ. ಅದಕ್ಕೆ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಒಂದು ಸ್ವಲ್ಪ ಹೊತ್ತು ಮಾತ್ರ ಎಡಿಟ್ ಮಾಡ್ತೀನಿ, ಆಮೇಲೆ ತುಂಬ ಗ್ಯಾಪ್ ಮಾಡ್ತೀನಿ, ಆಮೇಲೆ ಮತ್ತೆ ಎಡಿಟ್ ಮಾಡ್ತೀನಿ. ಹಾಗೆ ಮಾಡ್ತಾ ಇದ್ದೀನಿ. ಈಗ ಓಟ್ಸ್ ತಿಂದು ಆಮೇಲೆ ಸಿಗ್ತೀನಿ. ಸ್ನೇಹಿತರೆ, ಟೈಮ್ ಬಂದು ಸಂಜೆ 5 ಗಂಟೆ ಆಗಿದೆ. ಇವಾಗ ನಂದು ಸ್ನ್ಯಾಕ್ಸ್ ಟೈಮ್. ಏನಾದ್ರು ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಇವಾಗ ಕಿತ್ಲೆಹಣ್ಣು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಕಿತ್ಲೆಹಣ್ಣು ಇದೆ, ಗ್ರೇಪ್ಸ್ ಇದೆ. ಇವಾಗ ಕಿತ್ಲೆಹಣ್ಣು ತಿಂದರೆ ಸಾಕು, ಇನ್ನೇನು ತಿನ್ಬೇಕನ್ಸಲ್ಲ. ಏನಾದ್ರು ತಿನ್ಬೇಕು ಅನ್ಸಿದ್ರೆ ಒಂದು ಸ್ವಲ್ಪ ಈ ಥರ ಏನಾದ್ರು ಹೆಲ್ದಿ ತಿನ್ಬಿಟ್ರೆ ಆ ಕ್ರೇವಿಂಗ್ಸ್ ಅಲ್ಲೇ ಮುಗ್ದೋಗ್ಬಿಡುತ್ತೆ. ಸೊ ಇವಾಗ ಸ್ನೇಹಿತರೆ, ಪಲ್ಯ ಬೇಯಕ್ಕಿಟ್ಟಿದ್ದೀನಿ. ಹೂಕೋಸು ಪಲ್ಯ ಮಾಡ್ತಾ ಇದ್ದೀನಿ. ಹಾಗೆ ಹೆಸರು ಕಾಳು ಬೇಯಕ್ಕಿಟ್ಟಿದ್ದೀನಿ. ಏನಿಲ್ಲ, ಹೂಕೋಸು ಸ್ವಲ್ಪ ಇತ್ತು, ಹೆಸರು ಕಾಳು ಸ್ವಲ್ಪ ಇತ್ತು, ಎರಡು ಮಿಕ್ಸ್ ಮಾಡಿ ಪಲ್ಯ ಮಾಡ್ತಾ ಇದ್ದೀನಿ ಅಷ್ಟೇ. ಸ್ನೇಹಿತರೆ, ಇವತ್ತು ಒಂದು ಈಸಿ ರೆಸಿಪಿ ನಿಮ್ಗಳ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ, ರವೆ ದೋಸೆ. ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡೋ ಅಂಥ ರವೆ ದೋಸೆ ಸ್ನೇಹಿತರೆ. ಇದು ನೀವು ಏನೇ ಅರ್ಜೆಂಟ್ ಕೆಲಸಕ್ಕೆ ಹೋಗಿ ಕೆಲಸದಲ್ಲಿದ್ರೂ ಟಕ್ ಅಂತ ಬಂದು ಆರಾಮಾಗಿ ಮಾಡ್ಕೊಂಬಿಡ್ಬೋದು ಈ ತಿಂಡಿನ. ಸೊ ಇವತ್ತು ನಾನು ಆ ರೆಸಿಪಿನ ನಿಮ್ಗಳ ಜೊತೆ ಶೇರ್ ಮಾಡ್ತೀನಿ, ಬನ್ನಿ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮದು ಸಂಜೆ ಊಟ ಬೇಗ, ಅಂದರೆ 6:45, 7 ಗಂಟೆ ಒಳಗೆ ನಾನು ಊಟ ಮುಗಿಸ್ಬಿಡ್ತೀನಿ. ನೈಟ್ ಡಿನ್ನರ್ ನಂದು 7 ಗಂಟೆ ಒಳಗೆ ಮುಗಿದೋಗುತ್ತೆ. ವೀಕೆಂಡಲ್ಲಿ ಚೇಂಜ್ ಆಗುತ್ತೆ. ವೀಕ್ ಡೇಸಲ್ಲಿ ನಾನು ಮನೇಲಿದ್ದಾಗ ಪಕ್ಕ 7 ಗಂಟೆ ಒಳಗೆ ಊಟ ಮಾಡಿರ್ತೀನಿ. ಹಾಗಾಗಿ ಅಡುಗೆ ನಾನು ಬೇಗ ಮಾಡ್ತೀನಿ. ಇವಾಗ 5 ಗಂಟೆಗೆ ಕಿಚನಿಗೆ ಬಂದ, 6 ಗಂಟೆ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡಿ, ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡಿ, ಮುಖ ತೊಳ್ಕೊಂಡು ದೀಪ ಹಚ್ಚಕ್ಕೆ ಹೋಗ್ತೀನಿ 6 ಗಂಟೆಗೆ. ಸೊ ಇವಾಗ ಅಡುಗೆ ಮಾಡ್ತಾ ಇದ್ದೇನೆ. ರವೆ ದೋಸೆ ಮಾಡೋಣ ಅಂದ್ಕೊಂಡೆ. ಆ ರೆಸಿಪಿನ ನಿಮ್ಗಳ ಜೊತೆ ಸಹ ಶೇರ್ ಮಾಡ್ತೀನಿ. ಹಸುವಾಗ್ತಿದೆ, ಬರೀ ಮಧ್ಯಾಹ್ನ ಓಟ್ಸ್ ತಿಂದಿರೋದಲ್ವ, ಅದಕ್ಕೆ ಹಸುವಾಗ್ತಿದೆ. ಸೊ ಬನ್ನಿ, ನಿಮಗೂ ಸಹ ರೆಸಿಪಿ ಶೇರ್ ಮಾಡ್ತೀನಿ. ಸ್ನೇಹಿತರೆ, ರವೆ ದೋಸೆಗೆ ಫಸ್ಟು ಒಂದು ಜಾರ್ ತೊಗೊಂಡಿದ್ದೀನಿ. ನೋಡಿ, ಒಂದು ಜಾರ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾನು ರವೆ ಹಾಕ್ತಾಯಿದ್ದೀನಿ. ನಾನು ಏನೂ ಅಳತೆಯಲ್ಲಿ ಹಾಕ್ತಾಯಿಲ್ಲ ಸ್ನೇಹಿತರೆ, ಬಿಕಾಸ್ ಇದಕ್ಕೇನು ಅಳತೆ ಬೇಡ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೊಬೋದು. ಸೊ ನೋಡಿ, ನಾನು ಇವಾಗ ಒಂದು ಇಷ್ಟು ರವೆ ತೊಗೊಂಡಿದ್ದೀನಿ. ಈಗ ಇದನ್ನು, ಈ ರವೆ ಮುಳುಗೋ ಅಷ್ಟು ನೀರು ಆ್ಯಡ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಇವಾಗ ರವೆ ಮುಳುಗಿದೆ ಅಲ್ವಾ, ರವೆ ಮುಳುಗೋ ಅಷ್ಟು ನೀರು ಹಾಕ್ಕೊಬೇಕು. ಈ ರೀತಿ ರವೆ ನೆನೆಸಕ್ಕೆ ಬಿಟ್ಟು ನಾನು ಮಿಕ್ಸಿಗೇನೆ ಜಾರ್ನ ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇನ್ನೇನಿಲ್ಲ, ಬಂದು ಸ್ವಿಚ್ ಆನ್ ಮಾಡೋದು, ಗ್ರೈಂಡ್ ಮಾಡೋದಷ್ಟೇ. ರವೆ ದೋಸೆ ಹಿಟ್ಟು ರೆಡಿ ಆಗಿಬಿಡುತ್ತೆ. ಒಂದು 10ರಿಂದ 15 ನಿಮಿಷ ಇದನ್ನು ನೆನೆಯಕ್ಕೆ ಬಿಡಬೇಕು ಸ್ನೇಹಿತರೆ. ರವೆ ಚೆನ್ನಾಗಿ ನೆಂದ ಮೇಲೆ ರುಬ್ಬಿಟ್ರೆ ಆಯಿತು. ಸೊ ಇನ್ನೊಂದು 10 ನಿಮಿಷ ಬಿಟ್ಟ ಮೇಲೆ ರುಬ್ತೀನಿ, ಆಮೇಲೆ ತೋರಿಸ್ತೀನಿ ದೋಸೆ ಹೇಗೆ ಬರುತ್ತೆ ಅಂತ. ನೋಡಿ, ಇವಾಗ ಪಲ್ಯ ಕೂಡ ರೆಡಿ ಆಗ್ತಾ ಇದೆ. ಹೂಕೋಸು ಪಲ್ಯ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಹೆಸರು ಕಾಳು ಮತ್ತು ಹೂಕೋಸು ಸೇರಿಸಿ ನಾನು ಇವತ್ತೇ ಫಸ್ಟ್ ಪಲ್ಯ ಮಾಡಿರೋದು. ತುಂಬ ರುಚಿಯಾಗಿ ಬಂದಿತ್ತು. ಅಂದರೆ ಅದು ನನಗೇನು ಪ್ಲ್ಯಾನ್ ಇರಲಿಲ್ಲ.
ಹೂಕೋಸು ಸ್ವಲ್ಪ ಇತ್ತು, ಹೆಸರು ಕಾಳು ನಾನು ಆಲ್ರೆಡಿ ಬೇಯಕ್ಕೆ ಇಟ್ಬಿಟ್ಟಿದ್ದೆ ಹೆಸರು ಕಾಳು ಗ್ರೇವಿ ಮಾಡೋಣ ಅಂತ. ಫ್ರಿಜ್ಜಲ್ಲಿ ನೋಡಿದಾಗ ಹೂಕೋಸು ಒಂದು ಸ್ವಲ್ಪ ಇತ್ತು, ಹಾಗಾಗಿ ಸುಮ್ಮನೆ ಬಿಟ್ಟರೆ ಹಾಳಾಗ್ಬಿಡುತ್ತೆ ಅಂತ ಅದನ್ನು ಸೇರಿಸಿ ಒಗ್ಗರಣೆಗೆ ಹಾಕಿದೆ. ಸೊ ರುಚಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ. ಮೋನಿನೂ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಅಡುಗೆ ಮನೆ ಕೆಲಸ ಅಷ್ಟು ಮುಗಿಸಾದ್ಮೇಲೆ ಮುಖ ತೊಳ್ಕೊಂಡು ಇವಾಗ ನಾನು ದೇವ್ರಿಗೆ ದೀಪ ಸಹ ಹಚ್ಚಾಗಿದೆ. ಟೈಮ್ ಬಂದು 6:20 ಆಗಿದೆ ಸ್ನೇಹಿತರೆ. 6:20 ನಂದು ಎಲ್ಲ ಕೆಲಸ ಮುಗಿದಿದೆ ಅಂತಲೇ ಹೇಳ್ಬೋದು. ಇವಾಗ ಮೋನಿ ಬರೋ ತನಕ ಸ್ವಲ್ಪ ಫ್ರೀ ಕುತ್ಕೊಂಡು ಟಿ ವಿ ನೋಡ್ತೀನಿ. ನೋಡಿ ಸ್ನೇಹಿತರೆ, ರವೆ ಹಿಟ್ಟು ಅಂದರೆ ರವೆ ದೋಸೆ ಹಿಟ್ಟು ರೆಡಿಯಾಗಿದೆ. ನೋಡಿ ಸೇಮ್ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕು. ಇವಾಗ ಇನ್ನೇನಿಲ್ಲ, ಇದನ್ನು ಡೈರೆಕ್ಟ್ ಹಂಚ್ ಮೇಲೆ ಹಾಕಿ ತಿನ್ನೋದಷ್ಟೇ, ದೋಸೆ ಮಾಡ್ಕೊಂಡು ತಿನ್ನೋದು. ತುಂಬ ಈಸಿ. ಹಂಚ್ ಮೇಲೆ ಹಾಕೋದನ್ನು ಆಮೇಲೆ ತೋರಿಸ್ತೀನಿ ಸ್ನೇಹಿತರೆ. ಸಂಜೆದು ಎಲ್ಲ ಕೆಲಸ ಮುಗ್ದಿದೆ ನೋಡಿ ಸ್ನೇಹಿತರೆ. ದೋಸೆ ಹಾಕೋದಕ್ಕೆ ದೋಸೆ ಪ್ಯಾನ್ ಸಹ ತೆಗೆದಿಟ್ಟಿದ್ದೀನಿ. ದೋಸೆ ಹಿಟ್ಟು ರೆಡಿಯಾಗಿದೆ, ಪಲ್ಯ ರೆಡಿಯಾಗಿದೆ. ಇದು ಬೆಳಗ್ಗೆದು ಮುಳುಗಾಯಿ ಪಲ್ಯ ಸ್ವಲ್ಪ ಇತ್ತು, ಇವಾಗ ಮಾಡಿರೋದು ಏನು ಹೂಕೋಸು ಮತ್ತು ಹೆಸರು ಕಾಳು ಪಲ್ಯ. ಅಡುಗೆ ಮನೆ ಕ್ಲೀನ್ ಆಗಿದೆ, ಇನ್ನೇನು ಕೆಲಸ ಇಲ್ಲ. ಮೋನಿನೂ ಸಹ ಬಂದುಬಿಡ್ತಾರೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ. ಅವ್ರು ಬಂದಮೇಲೆ ಊಟ ಮಾಡೋಣ ಅಂತ ಸ್ನೇಹಿತರೆ. ರವೆ ನೆನೆಸ್ಬೇಕಾದ್ರೆ ನಾನು ಅದಕ್ಕೆ ಉಪ್ಪು ಸಹ ಆ್ಯಡ್ ಮಾಡಿದ್ದೀನಿ. ಆ ವಿಡಿಯೋ ಕ್ಲಿಪ್ ನಾನಿಲ್ಲಿ ವಿಡಿಯೋಗೆ ಹಾಕಿಲ್ಲ, ಅದೊಂದು ಸ್ಕಿಪ್ ಆಗಿಬಿಟ್ಟಿದೆ. ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ನೀವು ಸಹ ರವೆ ನೆನೆಸ್ಬೇಕಾದ್ರೆ ಉಪ್ಪು ಹಾಕ್ಕೊಬೋದು. ಅಕಸ್ಮಾತ್ ಸ್ವಲ್ಪ ಸಪ್ಪೆ ಅನಿಸಿದ್ರೆ ಮತ್ತೆ ನೀವು ಹಿಟ್ಟಿಗೆ ಉಪ್ಪನ್ನ ಮಿಕ್ಸ್ ಮಾಡ್ಕೊಬೋದು ಸ್ನೇಹಿತರೆ. ನೋಡಿ ಇವಾಗ ನಾನು ಮತ್ತೆ ಅಡಿಷ್ನಲ್ ಆಗಿ ಏನೂ ನೀರು ಹಾಕಿಲ್ಲ. ನಾನು ಎಷ್ಟು ನೀರು ಹಾಕಿದ್ದೆ ಅಷ್ಟರಲ್ಲೇ ರವೆ ಚೆನ್ನಾಗಿ ನೆಂದಿದೆ, ಅದರಲ್ಲೇ ರುಬ್ಬಿದ್ದೀನಿ. ನಿಮಗೆ ಸ್ವಲ್ಪ ರವೆ ಫುಲ್ ಗಟ್ಟಿಯಾಗಿದೆ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೋದು ಸ್ನೇಹಿತರೆ. ತುಂಬಾ ಸುಲಭವಾಗಿ ತುಂಬಾ ಬೇಗ ಮಾಡ್ಕೊಳ್ಳೋ ಅಂಥ ರವೆ ದೋಸೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ? ಇನ್ಫ್ಯಾಕ್ಟ್ ಇದು ಬ್ಯಾಚುಲರ್ಸಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ, ಟೈಮ್ ಸೇವಿಂಗ್ ಕೂಡ, ಹಾಗೆ ತಲೆ ಬಿಸಿ ಇರಲ್ಲ ಸ್ನೇಹಿತರೆ. ಎಷ್ಟೋ ದೋಸೆಗಳು ಅಂದರೆ ಈಗ ಗೋಧಿ ದೋಸೆ ಆಗಿರ್ಬೋದು, ರಾಗಿ ದೋಸೆ ಆಗಿರ್ಬೋದು, ಮಾಮೂಲಿ ನಾವು ಮಾಡ್ತೀವಲ್ಲ ಮಾಮೂಲಿ ದೋಸೆಗಳಾಗಿರ್ಬೋದು, ಒಂದು ಸ್ವಲ್ಪ ಅಳತೆ ಆ ಕಡೆ ಈ ಕಡೆ ಆಯಿತು ಅಂದರೆ ದೋಸೆ ಹಂಚ್ ಮೇಲಿಂದ ಎದ್ದೇಳೋದೇ ಇಲ್ಲ. ಬಟ್ ಈ ದೋಸೆಲಿ ಆ ತಲೆನೋವೇ ಇಲ್ಲ. ನೋಡಿ ಸೈಡಲ್ಲೆಲ್ಲ ಹೇಗೆ ಅದೇ ಎದ್ದೇಳ್ತಾ ಇದೆ. ಆರಾಮಾಗಿ ಮಾಡಿಬಿಡ್ಬೋದು. ದೋಸೆ ಮಾಡೋಕ್ಕೆ ಬರಲ್ಲ ಅನ್ನೋರು ಸಹ ಈಸಿಯಾಗೆ ದೋಸೆ ಮಾಡಿಬಿಡ್ಬೋದು. ಸೊ ನನಗಿದು ತುಂಬ ಒಂಥರ ಆಪತ್ ಬಾಂಧವ ಅಂತ ಹೇಳ್ಬೋದು. ನನಗೆ ಟೈಮ್ ಇಲ್ದಿದ್ದಾಗ ಅರ್ಜೆಂಟಲ್ಲಿ ಏನಾದ್ರು ಅಡುಗೆ ಮಾಡ್ಬೇಕಾದ್ರೆ ಈ ರವೆ ದೋಸೆನೇ ನಾನು ಬೇಗ ಪ್ರಿಫರ್ ಮಾಡೋದು. ಸೊ ಮೋನಿ ಸಹ ಬಂದಾಗಿದೆ. ಟೈಮ್ ಈಗ ಆಲ್ರೆಡಿ 6:50 ಆಗಿದೆ ಸ್ನೇಹಿತರೆ. ನಾನು ದೋಸೆ ಹಾಕ್ತಾ ಇದ್ದೀನಿ, ಅವರು ಸಹ ಬಂದರು, ಒಳ್ಳೆಯದಾಯಿತು. ಇವಾಗ ಇಬ್ಬರು ತಿಂಡಿ ತಿಂದುಬಿಡ್ತೀವಿ ಸ್ನೇಹಿತರೆ. ಊಟ ಆದಮೇಲೆ ಒಂದು 20 ಮಿನಿಟ್ಸ್ ವಾಕ್ ಹೋಗ್ತೀವಿ. ಬೆಳಗ್ಗೆಯಿಂದ ಏನಾಗಿತ್ತು ಅದನ್ನೆಲ್ಲ ಮೋನಿ ಮಾತಾಡ್ತಾರೆ, ನಾನು ಏನೇನೆಲ್ಲ ಮಾಡಿದೆ ಅದನ್ನು ನಾನು ಹೇಳ್ತೀನಿ. ಇಬ್ಬರು ಮಾತಾಡಿಕೊಂಡು ಒಂದು 20 ಮಿನಿಟ್ಸ್ ವಾಕ್ ಮಾಡ್ಕೊಂಡು ಬರ್ತೀವಿ. ಸೊ ಸ್ನೇಹಿತರೆ, ಇಷ್ಟೇ ನನ್ನ ಸಾದಾ ಸೀದಾ ಡೈಲಿ ರೊಟೀನ್ ಅಂತ ಹೇಳ್ಬೋದು. ವಾಕ್ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿ 9 ಗಂಟೆಗೆಲ್ಲ ಮಲಗಿಬಿಡ್ತೀವಿ ಸ್ನೇಹಿತರೆ. ಸೊ ಇಲ್ಲಿಗೆ ನನ್ನ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ನಿಮ್ಮ ಪ್ರೀತಿಯ ಪುಟ್ಟೂಸ್ ದುನಿಯಾ. ಬಾಯ್ ಬಾಯ್.